ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯ ರಾವ್. ನಾನು ಟ್ವಿನ್ ಫ್ಲೇಮ್ ಕೋಚ್. ಇವತ್ತು ಶನಿವಾರ ಆಗಿರೋದ್ರಿಂದ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯ ಲವ್ ರಿಲೇಶನ್ಶಿಪ್ ಅನ್ನೋದು ಹೇಗಿದೆ ಅನ್ನೋದನ್ನ ಎನರ್ಜಿ ಲೆವೆಲ್ಸ್ ಅಲ್ಲಿ ನೋಡ್ತಾ ಇದೀವಿ. ಮೊದಲನೇದಾಗಿ ನೀವಿಬ್ರು ಸಹ ಕುತ್ಕೊಂಡು ಸಮಾಧಾನವಾಗಿ ಮನಸ್ಸಿನಲ್ಲಿರೋದನ್ನ ಒಬ್ರಿಗೊಬ್ರು ಕಂಪ್ಲೀಟ್ ಆಗಿ ಹೇಳ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ತದೆ. ನೀವಿಬ್ರು ಕೂಡ ಅನ್ಕಂಡೀಷನಲ್ ಲವ್ನ, ತುಂಬಾ ಪ್ರೀತಿಯನ್ನ ನೀವು ಡಿಸರ್ವ್ ಮಾಡ್ತೀರಾ, ಆ ಪ್ರೀತಿಯನ್ನ ಪಡ್ಕೊಳ್ಳುವಂತ ಅರ್ಹತೆ ನಿಮಗಿದೆ ಅನ್ನುವಂಥದ್ದನ್ನು ಕೂಡ ಹೇಳ್ತದೆ. ನೀವು ಆ ಒಂದು ಪ್ರೀತಿಯನ್ನ ಸಂಪೂರ್ಣವಾಗಿ ಅಟ್ರಾಕ್ಟ್ ಮಾಡ್ಬೇಕು ಅಂತಂದಾಗ ಫಸ್ಟ್ ನೀವು ನಿಮ್ಮನ್ನ ಪ್ರೀತಿಸ್ಕೊಳ್ಳಿ, ಸೆಲ್ಫ್ ಲವ್, ಸೆಲ್ಫ್ ಕೇರ್ ಅನ್ನ ಮಾಡಿ. ಮತ್ತೆ ನೀವಿಬ್ರು ಕೂಡ ಒಬ್ರಿಗೊಬ್ರು ತುಂಬಾನೇ ಬ್ಯೂಟಿಗೆ ಅಥವಾ ರೊಮ್ಯಾಂಟಿಕಲಿ, ಫಿಸಿಕಲಿ ತುಂಬಾ ಅಟ್ರಾಕ್ಟ್ ಆಗ್ತಾ ಇದ್ದೀರಾ ಒಬ್ರಿಗೊಬ್ರಿಗೆ ಅನ್ನೋದನ್ನು ತೋರಿಸ್ತದೆ. ಮತ್ತೆ ನೀವು ಲವ್ ಫೇಲ್ಯೂರ್ ಆಯ್ತು, ಚಿಕ್ಕ ವಯಸ್ಸಿನಲ್ಲಿ ಯಾರನ್ನಾದ್ರೂ ಲವ್ ಮಾಡಿದ್ವಿ, ಆ ರೀತಿಯಾದಂತ ಥರ್ಡ್ ಪಾರ್ಟಿ ಎನರ್ಜಿ ಇನ್ನ ನಿಮ್ಮ ಎನರ್ಜಿನಲ್ಲಿ ಇದೆ ಅನ್ನೋದನ್ನ ತೋರಿಸ್ತದೆ. ಅದನ್ನು ಕೂಡ ರಿಲೀಸ್ ಮಾಡ್ಬೇಕು. ನಿಮ್ಮಿಬ್ರ ಮಧ್ಯೆ ತುಂಬಾನೇ ಆಳವಾದಂತ, ಗಾಢವಾದಂತ ಪ್ರೀತಿ ಸಂಬಂಧ ಅನ್ನೋದು ಇನ್ನು ಮುಂದೆ ಬಿಲ್ಡ್ ಆಗತ್ತೆ ಫ್ಯೂಚರ್ ಅಲ್ಲಿ ಅನ್ನೋದನ್ನು ಕೂಡ ತೋರಿಸ್ತದೆ. ಮತ್ತೆ ನಿಮಗೆ ಮತ್ತೆ ನಿಮ್ಮ ಪಾರ್ಟ್ನರ್ಗೆ ಆಲ್ರೆಡಿ ಹಿಂದಿನ ಜನ್ಮಗಳಿಂದನೂ ಕೂಡ ಒಂದು ಸಂಬಂಧ, ಬಾಂಧವ್ಯ, ಪ್ರೀತಿ ಅನ್ನೋದಿದೆ. ಮತ್ತೆ ನೀವು ನಿಮ್ಮದೇ ಪರ್ಸನ್ ಅನ್ನ ಹೊಸದಾದ ರೀತಿಯಲ್ಲಿ ಪ್ರೀತಿಸಬಹುದು, ಅಥವಾ ನಿಮಗೆ ಇವಾಗವರೆಗೂ ಗೊತ್ತಿಲ್ದಲೇ ಇರುವಂತ ಹೊಸ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಪ್ರೀತಿಸೋದಕ್ಕೆ ಬರಬಹುದು ಅನ್ನೋದನ್ನ ತೋರಿಸ್ತದೆ. ಈಗ ನಿಮ್ಮ ಪಾರ್ಟ್ನರ್ ಅಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ ಆಗಿತ್ತು, ಅಥವಾ ಜಗಳ ಆಗಿತ್ತು, ಮನಸ್ತಾಪ ಆಗಿತ್ತು ಅಂದ್ರೆ ಅದನ್ನೆಲ್ಲ ಕೂಡ ಕ್ಲಿಯರ್ ಮಾಡ್ಕೊಂಡು ನಿಮ್ಮ ನ್ಯೂ ಲವ್ ನ ಸ್ಟಾರ್ಟ್ ಮಾಡ್ತೀರಾ, ಹೊಸದಾಗಿ ಪ್ರೀತಿಯನ್ನ ಸ್ಟಾರ್ಟ್ ಮಾಡ್ತೀರಾ. ಅಥವಾ ಇವಾಗಿದ್ದಂತ ಪರ್ಸನ್ ಅದೇನಾದ್ರು ಥರ್ಡ್ ಪಾರ್ಟಿ ಸಿಚುಯೇಷನ್ ಇತ್ತು, ಅಥವಾ ನಿಮ್ಮ ಕಾರ್ಮಿಕ ಆಗಿದ್ರು ಅಂತಂದ್ರೆ ಅವ್ರು ಕಂಪ್ಲೀಟ್ ಆಗಿ ನಿಮ್ಮ ಲೈಫ್ ನಿಂದ ಹೋಗಿ ಹೊಸ ಪರ್ಸನ್ ನಿಮ್ಮ ಲೈಫ್ ನಲ್ಲಿ ಬರ್ತಾರೆ ಅನ್ನೋದನ್ನ ತೋರಿಸ್ತದೆ. ಆಮೇಲೆ ಇವಾಗವರೆಗೂ ನೀವು ನಿಮಗೋಸ್ಕರ ಹಾಕೊಂಡಿದ್ದಂತ ಬೌಂಡರೀಸ್ ನ ಕ್ರಾಸ್ ಮಾಡಿ ಮುಂದಕ್ಕೆ ಬರ್ತಾ ಇದ್ದೀರಾ. ಇನ್ನು ಮುಂದೆ ನಿಮ್ಮನ್ನ ಯಾರನ್ನು ಹಿಂದಕ್ಕೆ ಎಳಿಯಕ್ ಆಗಲ್ಲ ಅನ್ನೋದನ್ನ ತೋರಿಸ್ತದೆ. ಅಥವಾ ನೀವು ಇನ್ನ ಹಿಂದಿನ ಸಿಚುವೇಶನ್ ಗಳನ್ನೇ ಹಿಡಿದಿಟ್ಕೊಂಡಿದ್ದೀರಾ, ನೀವೊಂದು ಸೇಫ್ ಬೌಂಡ್ರಿನಲ್ಲಿ, ಒಂದು ಸೇಫ್ ಝೋನ್ ಅಲ್ಲಿ ಇದ್ದೀರಾ ಅಂದ್ರೆ ಅದರಿಂದ ಹೊರಗೆ ಬರ್ಬೇಕು ಅನ್ನೋದನ್ನ ಕೂಡ ಇಲ್ಲಿ ತೋರಿಸ್ತದೆ. ಕೆಲವ್ರಿಗೆ ಆ ಸೇಫ್ ಝೋನ್ ಅನ್ನೋದನ್ನ ಬಿಟ್ಟು ನೀವು ಹೊರಗೆ ಬಂದು ನಿಮ್ಮ ಪ್ರೀತಿಯನ್ನ ಪಡ್ಕೊಳ್ಳೋದಕ್ಕೆ ಏನು ಬೇಕೋ ಆ ಎಫರ್ಟ್ ಅನ್ನ ನೀವು ಮಾಡ್ತಾ ಇದ್ದೀರಾ ಅನ್ನೋದನ್ನ ತೋರಿಸ್ತಿದೆ. ಕೆಲವರು ಇಲ್ಲಿ ಸಿಂಗಲ್ ತೋರಿಸ್ತದೆ. ಇನ್ನ ಕೂಡ ಕೆಲವರು ಆಲ್ರೆಡಿ ಕಮಿಟ್ ಆಗೋ ಅಂತ ಒಂದು ಎನರ್ಜಿನಲ್ಲಿ ಇದ್ದೀರಾ. ಇಲ್ಲಿ 3 ಕಾರ್ಡಲ್ಲಿ ಕಪಲ್ಸ್ ಇರೋ ಕಾರ್ಡ್ ಬಂದಿದೆ. ಅವರಿಬ್ರು ಮಧ್ಯೆ ತುಂಬಾ ಒಂದು ಪ್ರೀತಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. 4 ಕಾರ್ಡಲ್ಲಿ ಕಪಲ್ಸ್ ಇದ್ದಾರೆ, 4 ಕಾರ್ಡಲ್ಲಿ 3 ಕಾರ್ಡಲ್ಲಿ ಗರ್ಲ್ ಸಿಂಗಲ್ ಇದ್ದಾರೆ, ಮತ್ತೆ 1 ಕಾರ್ಡಲ್ಲಿ ಬೌಂಡ್ರೀಸ್ ನ ಕ್ರಾಸ್ ಮಾಡಿದೀರಾ ಅನ್ನೋದನ್ನ ತೋರಿಸ್ತದೆ. ಕ್ರಾಸ್ ಮಾಡಿಲ್ಲ ಅಂದ್ರೆ ಮಾಡ್ಬೇಕು ಅನ್ನೋದನ್ನ ಕೂಡ ತೋರಿಸ್ತಿದೆ. ಈಗ ನೀವು ಯಾವ ಪರ್ಸನ್ ಅನ್ನ ಪ್ರೀತಿಸ್ತಾ ಇದ್ದೀರಾ, ಅವರನ್ನ ನೀವು ಪ್ರೀತಿಸೋದಕ್ಕೆ ನೀವು ಮುಂದಕ್ಕೆ ಹೋಗಬಹುದು ಅನ್ನೋದನ್ನ ತೋರಿಸ್ತದೆ. ಈ ವ್ಯಕ್ತಿಯನ್ನ ನೀವು ಪ್ರೀತಿಸೋದಕ್ಕೆ ಸೇಫ್ ಲವ್ ಇದೆ, ಆ ಪರ್ಸನ್ ಸೇಫ್ ಇದ್ದಾರೆ ನೀವು ಪ್ರೀತಿಸೋದಕ್ಕೆ ಅನ್ನೋದನ್ನ ಹೇಳ್ತದೆ. ನೆಕ್ಸ್ಟ್ ಬಂದು ನಿಮ್ಮಿಬ್ರು ಮಧ್ಯೆ ಪ್ರೀತಿ ಅನ್ನುವಂಥದ್ದು ಗಾಢವಾಗಿದೆ. ಮತ್ತೆ ಇನ್ನೊಂದ್ಸಲಿ ಅದೇ ಮೆಸೇಜ್ ಬರ್ತದೆ. ಕ್ಷಮಿಸೋದನ್ನ ಮತ್ತೆ ಸಾರಿ ಕೇಳೋದನ್ನ, ಆಗಿರೋ ತಪ್ಪನ್ನ ತಿದ್ಕೊಂಡು ಲೈಫ್ ನಲ್ಲಿ ಮುಂದೆ ಹೋಗೋದನ್ನ, ಮತ್ತೆ ಆ ವ್ಯಕ್ತಿ ನಿಮ್ಮ ಹತ್ರ ಸಾರಿ ಕೇಳಿದಾಗ ಮನಸ್ಫೂರ್ತಿಯಾಗಿ ಕ್ಷಮಿಸಿ ನೀವು ಲೈಫ್ ನಲ್ಲಿ ಮುಂದೆ ಹೋಗ್ಬೇಕು ಅನ್ನೋದನ್ನ ಕೂಡ ತೋರಿಸ್ತದೆ. ಯಾಕಂದ್ರೆ ತಪ್ಪು ಮಾಡ್ದಲೇ ಇರೋರು ಅನ್ನೋಂಥವ್ರು ಸೃಷ್ಟಿನಲ್ಲೇ ಯಾರು ಇಲ್ಲ. ಗೊತ್ತಿದ್ದೋ ಗೊತ್ತಿಲ್ದಂಗೆನೋ ಯಾವುದೋ ಒಳ್ಳೆ ಕಾರಣಗಳಿಗೂ ಕೆಟ್ಟ ಕಾರಣಗಳಿಗೂ, ಟೈಮ್ ಸರಿ ಇತ್ತು, ಸರಿ ಇಲ್ಲ, ಸಿಚುವೇಶನ್ಗಳು ಹಾಗಿರತ್ತೆ. ಅಂತ ಒಂದು ಟೈಮ್ ನಲ್ಲಿ, ಪರಿಸ್ಥಿತಿಯಲ್ಲಿ ಒಬ್ರನ್ನೊಬ್ರು ಹರ್ಟ್ ಮಾಡಿದೀರಾ. ಎಲ್ಲಾರು ಕೂಡ ಎಲ್ಲಾರ ಲೈಫ್ ನಲ್ಲೂ ಇದು ಕಾಮನ್ ಥಿಂಗ್ ಆಗಿರೋದ್ರಿಂದ
ನೀವು ತಪ್ಪು ಮಾಡಿದ್ರೆ ನೀವು ಸಾರಿ ಕೇಳಿ, ನಿಮ್ಮ ಪರ್ಸನ್ ನಿಮ್ಮ ಹತ್ರ ಸಾರಿ ಕೇಳಿದಾಗ ಕ್ಷಮಿಸ್ಬಿಟ್ಟು ಹಿಂದಿಂದೆಲ್ಲ ಬಿಟ್ಟು ಮುಂದಕ್ಕೆ ಹೋಗ್ಬೇಕು ಅನ್ನೋದನ್ನ ಕೂಡ ಇಲ್ಲಿ ತೋರಿಸ್ತದೆ. ನೀವು ಎಷ್ಟು ಹಿಂದಿನ ವಿಷಯಗಳನ್ನ ಕ್ಷಮಿಸ್ತಾ ನೀವು ಮುಂದಕ್ಕೆ ಹೋಗ್ತೀರಾ, ನಿಮ್ಮ ಲೈಫ್ ನಿಮ್ಮ ಪಾರ್ಟ್ನರ್ ಜೊತೆ ಅಷ್ಟು ಚೆನ್ನಾಗಾಗತ್ತೆ ಅನ್ನೋದನ್ನ ತೋರಿಸ್ತದೆ. ಕೆಲವರು ಆಗಿದ್ದನ್ನ ಹಾಗೆ ಹಿಡಿದಿಟ್ಕೊಂಡಿರ್ತಾರೆ. ನೀವು ಹೋದ ವರ್ಷ ಹಂಗಂದೆ, ನೀನ್ ಆ ಟೈಮಲ್ಲಿ ಹಿಂಗಂದೆ, ಈ ಟೈಮಲ್ಲಿ ಹಿಂಗಂದೆ ಅಂತ ಅನ್ಬಿಟ್ಟು ಹಳೇದನ್ನೇ ಹಿಡ್ಕೊಂಡು ಎಳ್ದಾಡೋದು ಜಾಸ್ತಿ ಕಾಮನ್ ಆಗಿ ಎಲ್ಲಾರು ಕೂಡ. ಸೊ ಅದನ್ನೆಲ್ಲ ಮರ್ತು ಮುಂದಕ್ಕೆ ಹೋಗ್ಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ತದೆ. ನಿಮ್ಮ ಒಂದು ಲೈಫ್ ನಲ್ಲಿ ಯಾರಿದ್ದಾರೆ ಅವರೇ ನಿಮ್ಮ ರಿಯಲ್ ಪಾರ್ಟ್ನರ್ ಅನ್ನೋದನ್ನ ತೋರಿಸಿದೆ. ಕೆಲವೊಂದ್ಸಲಿ ಮದ್ವೆ ಆಗಿರ್ತಾರೆ, ಇವ್ರು ನನ್ ಕಾರ್ಮಿಕ ಟ್ವಿನ್ ಅನ್ನುವಂತ ಒಂದು ಯೋಚನೆಯಲ್ಲೂ ಕೂಡ ಬಿದ್ದ್ಬಿಟ್ಟಿರ್ತಾರೆ. ಯಾಕೆಂದ್ರೆ ಟ್ವಿನ್ ಕೂಡ ತುಂಬಾ ಹರ್ಟ್ ಮಾಡ್ತಾರೆ. ನಾವು ನಮ್ಮ ಹೈಯರ್ ಸೆಲ್ಫ್ ನ ಕನೆಕ್ಟ್ ಮಾಡೋದಕ್ಕಾಗ್ಲಿ, ನಾವು ತಪ್ಪುಗಳನ್ನ ತಿಳ್ಕೊಂಡು ತಿದ್ದುಕೊಳ್ಳೋಕ್ಕಾಗ್ಲಿ ಟ್ವಿನ್ ಅನ್ನೇ ಮದ್ವೆ ಆಗಿದ್ರೆ ಅವ್ರು ಹೆವಿ ಟಾರ್ಚರ್ ತರ ಇರುತ್ತೆ ಆ ಸಂಬಂಧ. ಸೊ ಆದ್ರಿಂದ ನೀವು ನಿಮ್ಮ ಪಾರ್ಟ್ನರ್ನ, ನಿಮ್ಗೆ ಆಲ್ರೆಡಿ ಮದ್ವೆ ಆಗಿದ್ರೆ ಅವರು ನಿಮ್ಮ ಟ್ವಿನ್ ಅನ್ನೋದು ಇಲ್ಲಿ ತೋರಿಸ್ತದೆ. ಯಾರಿಗೆ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟು ತಗೊಳ್ಳಿ. ಸೊ ನೀವು ನಿಮ್ಮ ಒಂದು ಸಂಬಂಧದಲ್ಲಿ, ನಿಮ್ಮ ಮದ್ವೆ ಅಥವಾ ನಿಮ್ಮ ಲವ್ ನಲ್ಲಿ ಏನಾದ್ರೂ ಅಂತ ಪ್ರಾಬ್ಲಮ್ ಬರ್ತಿದೆ, ನೀವು ಕುತ್ಕೊಂಡು ಮಾತಾಡಿ ಸಾಲ್ವ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತಂದ್ರೆ, ನಿಮಗೆ ಯಾರು ನಿಜವಾಗ್ಲೂ ತುಂಬಾ ಕ್ಲೋಸ್ ಫ್ರೆಂಡ್ ಇದ್ದಾರೆ ಅಂತ ಅನ್ನಿಸ್ತಾರೆ, ತುಂಬಾ ಕ್ಲೋಸ್ ಫ್ರೆಂಡ್ ಇದ್ದಾರೆ, ಅಥವಾ ನೀವು ಅವರನ್ನ ಕಂಪ್ಲೀಟ್ ಆಗಿ ನಂಬಬಹುದು ಅಂತ ಅನ್ಸುತ್ತೆ, ಅವರ ಒಂದು ಸಹಾಯವನ್ನ ತಗೊಳ್ಳಿ ನಿಮ್ಮ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳಕ್ಕೆ ಅನ್ನೋದನ್ನ ಹೇಳ್ತಿದೆ ಇಲ್ಲಿ. ಆದ್ರೆ ಯಾರ ಹತ್ರನೇ ಆದ್ರೂ ಸಹ ಎಷ್ಟು ಹೇಳ್ಬೇಕೋ ಅಷ್ಟೇ ಹೇಳಿ, ತೀರಮಾನ ಎಲ್ಲ ಪ್ರತಿಯೊಂದನ್ನು ಯಾರ ಹತ್ರನು ಯಾವತ್ತೂ ಹೇಳ್ಕೊಳ್ಬಾರ್ದು. ಸ್ವಲ್ಪ ನೀವು ತುಂಬಾ ನಂಬಬಹುದು ಪ್ರಾಣ ಸ್ನೇಹಿತರು, ನಾವಿಬ್ರು ಒಳ್ಳೇದಾಗೋದಕ್ಕೆ ಅವ್ರೇನು ಬೇಕಿದ್ರು ಮಾಡ್ತಾನೆ ಅನ್ನೋಂಥ ಫ್ರೆಂಡ್ಸ್, ಜೆನ್ಯೂನ್ ಫ್ರೆಂಡ್ಸ್ ಇರ್ತಾರೆ, ಅಂತವರ ಸಹಾಯವನ್ನ ನೀವು ಪಡ್ಕೊಳ್ಬಹುದು ಅನ್ನೋದನ್ನ ತೋರಿಸ್ತಿದೆ. ಈ ವ್ಯಕ್ತಿಯನ್ನ ನೀವು ನಂಬಬೇಕು ಅನ್ನೋದನ್ನ ಕೂಡ ತೋರಿಸ್ತಿದೆ. ಆದರೆ ಈ ಸಂಬಂಧದಲ್ಲಿ ಯಾರೋ ಕೆಲವು ವಿಷಯಗಳನ್ನ ಮನಸ್ಸಿನಲ್ಲಿ ಮುಚ್ಚಿಟ್ಕೊಂಡು ಹೊರಗಡೆಯಿಂದಾನೇ ಬೇರೆ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಲೈಕ್ ಮನಸ್ಸಿನೊಳಗೆ ನೋವಿಟ್ಕೊಂಡು ಮುಖದ ಮೇಲೆ ಸಂತೋಷ ತೋರಿಸೋರು ಇರ್ತಾರೆ. ಅದು ಯಾವಾಗ್ಲೂ ಕೂಡ ಮನ್ಸಲ್ಲಿ ಏನೋ ಮುಚ್ಚಿಕೊಂಡಿದಾರಂತೆ, ಅದ್ರ ತಪ್ಪೇ ಆಗಿರ್ಬೇಕು, ಅವ್ರು ರಾಂಗ್ ಪರ್ಸನ್ ಅಂತ ಕೂಡ ಅಲ್ಲ. ಇಲ್ಲಿ ಗುಡ್ ಪರ್ಸನ್, ರೈಟ್ ಪರ್ಸನ್ ಅನ್ನೋದನ್ನ ತೋರಿಸ್ತದೆ. ಮನಸ್ಸಿನಲ್ಲಿ ಯಾವುದೋ ನೋವು ದುಃಖಗಳನ್ನ ಇಟ್ಕೊಂಡು ಮೇಲೆ ನಗ್ನಗ್ತಾ ಇರೋ ತರ ಕೂಡ ಇವ್ರು ತೋರಿಸ್ತಾ ಇದ್ದಾರೆ ಅನ್ನೋದನ್ನ ತೋರಿಸ್ತದೆ. ಫೈನಾನ್ಸು ಮತ್ತೆ ನಿಮ್ಮ ಕರಿಯರ್ ಅನ್ನುವಂಥದ್ದು ನಿಮ್ಮ ಒಂದು ಲವ್ ಸ್ಟೋರಿನಲ್ಲಿ, ನಿಮ್ಮ ಲವ್ ಲೈಫ್ ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅನ್ನೋದನ್ನ ತೋರಿಸ್ತದೆ. ಇನ್ನು ಫೈನಾನ್ಷಿಯಲಿ ಮತ್ತು ಕರಿಯರ್ ವೈಸ್ ನೀವು ಇನ್ನೂ ಕೂಡ ಸ್ಟೇಬಲ್ ಆಗ್ಬೇಕು, ಅದ್ರ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ತೋರಿಸ್ತದೆ. ಅಂಡ್ ಕೆಲವ್ರಿಗೆ ಜಾತಿ ಧರ್ಮ, ಜಾತಿ ಬೇರೆ ಆಗಿರಬಹುದು, ಮಾಡುವಂತ ಪೂಜೆ ಪುನಸ್ಕಾರ ಅದೆಲ್ಲ ಅವರವರ ಒಂದು ಜಾತಿಗೆ ತಕ್ಕ ಹಾಗೆ ಮಾಡ್ಕೊಳ್ತಾ ಇರ್ತಾರೆ. ಆದ್ರಿಂದ ನಿಮ್ಮ ಒಂದು ಅಭ್ಯಾಸಗಳು, ಹವ್ಯಾಸಗಳು ಮತ್ತೆ ನಿಮ್ಮ ಒಂದು ಜಾತಿ ಅನ್ನೋದು ಕೂಡ ಬೇರೆ ಭಾಷೆ ಇರ್ಬೋದು, ಬೇರೆ ಸ್ಟೇಟು, ಬೇರೆ ಜಾತಿ, ಈ ರೀತಿ ಸಮಥಿಂಗ್ ಡಿಫ್ರೆನ್ಸ್ ಇದೆ ನಿಮ್ಮ ಪಾರ್ಟ್ನರ್ ಒಳಗೆ ಅನ್ನೋದನ್ನ ತೋರಿಸ್ತಿದೆ. ಯಾರ್ಯಾರ ಲೈಫ್ ಹೇಗಿರುತ್ತೆ ಗೊತ್ತಿಲ್ಲ, ಒಟ್ನಲ್ಲಿ ಸಮಥಿಂಗ್ ಚೇಂಜ್ ಇದೆ ನಿಮ್ಮಿಬ್ರು ಮಧ್ಯ ಅನ್ನೋದನ್ನ ಕೂಡ ತೋರಿಸ್ತಿದೆ ಇಲ್ಲಿ. ನೀವು ನಿಮ್ಮ ಪಾರ್ಟ್ನರ್ನ ಜೊತೆಯಲ್ಲಿ ಹ್ಯಾಪಿ ರಿಲೇಶನ್ಶಿಪ್ ಅನ್ನೋದನ್ನ ನೀವು ಫ್ಯೂಚರ್ ಅಲ್ಲಿ ನೋಡಬಹುದು ಅನ್ನೋದನ್ನ ತೋರಿಸ್ತಿದೆ. ನಿಮಗೆ ಅವ್ರ ಮೇಲೆ ಬರ್ತಾ ಇರುವಂತ ಫೀಲಿಂಗ್ಸ್ ಪ್ರತಿಯೊಂದನ್ನು ಕೂಡ ನೀವು ನಿಮ್ಮ ಲವ್ ಲೈಫ್ ನಲ್ಲಿ ಅನುಭವ ಮಾಡ್ತೀರಾ ಅನ್ನೋಂಥದ್ದನ್ನ ತೋರಿಸ್ತಿದೆ. ಈಗ ಸದ್ಯದಲ್ಲಿ ನೀವು ನಿಮ್ಮ ಒಂದು ಆದಷ್ಟು ಅವಾಗ ನೀವು ನಿಮ್ಮ ಪಾರ್ಟ್ನರ್ನ ಜೊತೆಯಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋ ಅಂಥದ್ದು, ಟೈಮ್ ತಗೊಳ್ಳೋ ಅಂಥದ್ದು, ನೀವೆಷ್ಟೇ ಬ್ಯುಸಿ ಆಗಿದ್ರು ಸ್ವಲ್ಪ ಟೈಮ್ ಮಾಡಿಕೊಂಡು ಇಬ್ರು ಸಹ ಸಂಬಂಧಗಳಿಗೆ ಟೈಮ್ ಕೂಡ ಕೊಡ್ಬೇಕಾಗತ್ತೆ. ಯಾಕೆಂದ್ರೆ ಅಲ್ಲಿರೋದು ಕೂಡ ಒಬ್ಬ ವ್ಯಕ್ತಿ ಆಗಿರೋದ್ರಿಂದ, ಹೆಣ್ಣಾಗ್ಲಿ ಗಂಡಾಗ್ಲಿ, ಸಂಬಂಧಗಳು ಗಟ್ಟಿ ಆಗ್ಬೇಕು ಅಂತಂದಾಗ ಟೈಮ್ನ ಕೊಟ್ಟು ನಮ್ಮ ಮನಸ್ಸಿನಲ್ಲಿ ಏನಿದೆ, ಅವ್ರ ಮನಸ್ಸಿನಲ್ಲಿ ಏನಿದೆ, ಮನಸ್ಸು ಬಿಚ್ಚಿ ಮಾತಾಡಿದಾಗ
ಸಂಬಂಧಗಳು ಯಾವಾಗ್ಲೂ ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಹೋಗೋದಕ್ಕೆ, ಒಬ್ರಿಗೊಬ್ರು ಹೊಂದ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಲೈಕ್ ಅ ಗುಡ್ ಫ್ರೆಂಡ್ಸ್. ಗಂಡ ಹೆಂಡತಿ ಲವರ್ಸ್ ಯಾವಾಗ ಒಂದು ಅವರ ಸಂಬಂಧದಲ್ಲಿ ಗುಡ್ ಫ್ರೆಂಡ್ಶಿಪ್ ಅನ್ನೋದನ್ನ ಹ್ಯಾಂಡಲ್ ಮಾಡ್ತಾರೆ, ಅದನ್ನ ಮೇಂಟೈನ್ ಮಾಡ್ತಾರೆ, ನಿಜವಾಗ್ಲೂ ಅವಾಗ ಅವರ ಸಂಬಂಧ ತುಂಬಾ ಚೆನ್ನಾಗಿರುತ್ತೆ. ಸೊ ಆದ್ರಿಂದ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಕುತ್ಕೊಂಡು ಮಾತಾಡ್ಬೇಕು, ಮನಸ್ ಬಿಚ್ಚಿ ಮಾತಾಡ್ಬೇಕು. ಅವ್ರ ಮನ್ಸಿನಲ್ಲಿ ಏನಿದೆ, ನಿಮ್ ಮನ್ಸಿನಲ್ಲಿ ಏನಿದೆ ಅನ್ನೋದನ್ನ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ಕೂಡ ಇಲ್ಲಿ ತೋರಿಸ್ತದೆ. ನಿಮ್ಮ ಪಾರ್ಟ್ನರ್ ಜೊತೆ ನಿಮಗೆ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ದೀರಾ ಅಂತಂದ್ರೆ ಖಂಡಿತ ನೀವು ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತದೆ. ನೀವು ಮತ್ತೆ ಒಂದಾಗ್ತೀರಾ ಅನ್ನೋದನ್ನ ತೋರಿಸ್ತದೆ. ಇವರು ನಿಮ್ಮ ಹಿಂದಿನ ಲವರ್ ಆಗಿರಬಹುದು, ಅಥವಾ ಹಿಂದಿನ ಜನ್ಮದ ಸೋಲ್ಮೇಟ್ ಅಥವಾ ಟ್ವಿನ್ ಫ್ಲೇಮ್ ಆಗಿರಬಹುದು. ಅಂಥವ್ರು ನಿಮ್ಮ ಲೈಫ್ ನಲ್ಲಿ ನಿಮ್ಮನ್ನ ದಟ್ ರಿಯಲ್ ಲವ್ ಅದನ್ನ ನಿಮ್ಗೆ ಎಕ್ಸ್ಪೀರಿಯನ್ಸ್ ಅವ್ರು ಮಾಡೋದಕ್ಕೆ, ನಿಮಗೂ ಕೂಡ ಆ ಒಂದು ಪ್ರೀತಿಯನ್ನ ಎಕ್ಸ್ಪೀರಿಯನ್ಸ್ ಮಾಡಿಸೋದಕ್ಕೆ ಅವರು ನಿಮ್ಮ ಲೈಫ್ ನಲ್ಲಿ ಬರ್ತಿದ್ದಾರೆ ಅನ್ನೋದನ್ನ ತೋರಿಸ್ತದೆ. ಅಂಡ್ ಖಂಡಿತ ನೀವು ಇವರನ್ನ ನಂಬಬಹುದು ಅಂಡ್ ಪ್ರೀತಿಸಬಹುದು ಅನ್ನೋದನ್ನ ತೋರಿಸ್ತದೆ. ಆದರೆ ಕೆಲವೊಬ್ರಿಗೆ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲಾ ರೀತಿಯಾದಂತ ಕಪಲ್ಸ್ ಇದನ್ನ ನೋಡೋದ್ರಿಂದ ನಿಮಗೆ ಎಷ್ಟು ರೆಸನೇಟ್ ಆಗುತ್ತೆ ಅಷ್ಟು ತಗೊಳ್ಳಿ. ಕೆಲವೊಬ್ರು ಸಂಬಂಧದಲ್ಲಿ ಪ್ರಾಬ್ಲಮ್ ಅನ್ನೋದನ್ನ ತೋರಿಸ್ತಿದೆ. ಕೆಲವ್ರಿಗೆ ನಿಮ್ಮ ಪರ್ಸನ್ ನಿಮ್ಮವ್ರಲ್ಲ, ಇವಾಗವರೆಗೂ ನೀವ್ ಯಾರು ನಿಮ್ಮವ್ರು ಅಂತ ಅನ್ಕೊಳ್ತಾ ಇದ್ರ, ಮೇ ಬಿ ಅವರ ನಿಮ್ಮ ಪರ್ಸನ್ ಅಲ್ಲ ಅನ್ನೋದನ್ನ ತೋರಿಸ್ತಿದೆ. ಈಗ ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಗೆ ಸಪ್ರೇಷನ್ ಏನಾದ್ರೂ ಇದೆ ಅಂತಂದ್ರೆ ಅದು ಕೂಡ ನಿಮ್ ಒಳ್ಳೇದಕ್ಕೆ ಅನ್ನೋದನ್ನ ಕೂಡ ತೋರಿಸ್ತಿದೆ. ಬಟ್ ಇಲ್ಲಿ ನಿಮ್ಮ ಪರ್ಸನ್ ಅಲ್ಲ ಅನ್ನೋದು ತೀರಾ ಕಡಿಮೆ ಜನಕ್ಕೆ ಬರ್ತಿದೆ. ಬಟ್ ಓವರ್ ಆಲ್ ತುಂಬಾ ಪಾಸಿಟಿವ್ ರೀಡಿಂಗ್ ಬಂದಿದೆ. ನೀವು ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರೇ ನಿಮ್ಗೆ ರಿಯಲ್ ಲವ್ ಅನ್ನೋದನ್ನ ತೋರಿಸ್ತದೆ. ತೀರಾ ಕಡಿಮೆ ಜನಕ್ಕೆ ಮಾತ್ರನೇ ಇಲ್ಲಿ ಅವರ ಒಂದು ಫೇಕ್ ಲವ್ ಅಥವಾ ಫೇಕ್ ಪರ್ಸನ್ ಅನ್ನೋದನ್ನ ತೋರಿಸ್ತಿದೆ. ಕೋಡಿಪೆಂಡೆಂಟ್ ಆಗಿದ್ದೀರಾ ನೀವು ಕಂಪ್ಲೀಟ್ಲಿ ನಿಮ್ಮ ಒಂದು ಪರ್ಸನ್ ಮೇಲೆ, ಮಾನಸಿಕವಾಗಿ ಆಗಿರಬಹುದು ಅಥವಾ ಮೆಂಟಲಿ ಇವರೇ ನನ್ನ ಸರ್ವಸ್ವ ಅನ್ನೋ ರೀತಿಯಲ್ಲಿ ಸ್ವಲ್ಪ ಡಿಪೆಂಡ್ ಆಗ್ಬಿಟ್ಟಿದ್ದೀರಾ ಅನ್ನೋದನ್ನ ತೋರಿಸ್ತದೆ. ಅದು ನಿಮ್ಮ ಸಂಬಂಧಕ್ಕೆ ಯಾವತ್ತೂ ಕೂಡ ಒಳ್ಳೇದಲ್ಲ. ಪ್ರತಿ ಒಂದು ಸಂಬಂಧಕ್ಕೂ ಅದರದ್ದೇ ಆದಂತ ಲಿಮಿಟ್ ಇರುತ್ತೆ. ಪ್ರತಿ ಆದಂತ ವ್ಯಕ್ತಿಗೂ ಅವರು ಸಂಪೂರ್ಣವಾಗಿ ನಮ್ಮನ್ನ ಅರ್ಥ ಮಾಡ್ಕೊಂಡು ನಮ್ಮ ಲೈಫ್ ನಲ್ಲಿ ಒಂದಾಗೋವರೆಗೂ ಸಹ ಒಬ್ರ ಮೇಲೆ ಅಷ್ಟು 100% ಡಿಪೆಂಡ್ ಆಗಿರುವಂಥದ್ದು ಒಳ್ಳೇದಲ್ಲ. ಸ್ವಲ್ಪ ವಿಷಯಗಳಲ್ಲಿ ಖಂಡಿತ ಗಂಡ ಹೆಂಡತಿ ಮೇಲೆ, ಹೆಂಡತಿ ಗಂಡನ ಮೇಲೆ ಡಿಪೆಂಡ್ ಆಗಿರ್ಲೇಬೇಕು. ಆದ್ರೆ ನಿಮ್ಮಲ್ಲಿ ಸ್ವಲ್ಪ ಜಾಸ್ತಿ ತೋರಿಸ್ತದೆ. ಅದು ನಿಮ್ಮ ಒಂದು ಅಡಿಕ್ಷನ್ಸ್, ಅಫೆಕ್ಷನ್, ರೊಮ್ಯಾಂಟಿಕ್ ಲವ್. ಓಕೆ, ಅದು ನಿಮ್ಮ ಒಂದು ಸಂಬಂಧದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇದೆ ಅನ್ನೋದನ್ನ ತೋರಿಸ್ತದೆ. ಮತ್ತೆ ಕೆಲವ್ರಿಗೆ ಅಡಿಕ್ಷನ್ ಇದೆ. ಯಾರ್ಯಾರಿಗೆ ಯಾವ ಯಾವ ಬ್ಯಾಡ್ ಹ್ಯಾಬಿಟ್ಸ್ ಇದೆ ಅನ್ನೋದು ಗೊತ್ತಿಲ್ಲ, ಅದಕ್ಕೆ ತಕ್ಕಂಗೆ ತಗೊಳ್ಳಿ. ನಿಮಗೋ ಅಥವಾ ನಿಮ್ಮ ಪಾರ್ಟ್ನರ್ಗೋ ಬ್ಯಾಡ್ ಅಡಿಕ್ಷನ್ಸ್ ಇದೆ, ಅದು ಕೂಡ ನಿಮ್ಮ ಒಂದು ಲವ್ ಲೈಫ್ ಅಲ್ಲಿ ಎಫೆಕ್ಟ್ ಮಾಡ್ತಿದೆ ಅನ್ನೋದನ್ನ ಕೂಡ ತೋರಿಸ್ತಿದೆ. ಕೆಲವೊಂದು ಫ್ಯಾಮಿಲಿ ಇಶ್ಯೂಗಳಿದೆ, ಅದನ್ನು ಕೂಡ ನೀವು ರಿಸಾಲ್ವ್ ಮಾಡ್ಕೊಳ್ಬೇಕು. ನೀವು ಪ್ರೀತಿಸ್ತಾ ಇದ್ದೀರಾ, ಮನೆಯವರು ಒಪ್ಕೊಂಡಿಲ್ಲ ಅಂತಾನೋ, ಅಥವಾ ಮದ್ವೆ ಆಗಿ ಮಕ್ಳಿರಬಹುದು, ಅದು ಕೂಡ ಪ್ರಾಬ್ಲಮ್ಮೇ. ಸೊ ಆದ್ರಿಂದ ನೀವು ನಿಮ್ಮ ಒಂದು ಸ್ಟೋರಿಗೆ ತಕ್ಕ ಹಾಗೆ ತಗೊಳ್ಳಿ. ಇಲ್ಲಿ ಮದ್ವೆ ಆಗಿರೋ ರೀಡಿಂಗು ಇದೆ. ನೀವೇನ್ ಚಾಯ್ಸ್ ಮಾಡ್ತೀರಾ ಅದಕ್ಕೆ ತಕ್ಕಂಗೆ ನಿಮ್ಮ ಲೈಫ್ ಮುಂದಕ್ಕೆ ಹೋಗುತ್ತೆ ಅನ್ನೋದನ್ನ ತೋರಿಸ್ತಿದೆ. ಮದ್ವೆ ಆಗಿರೋರ್ಗೆ, ಮದ್ವೆ ಆಗದಲ್ಲೇ ಇರೋರ್ಗೆ ಕಂಪ್ಲೀಟ್ಲಿ ಲವ್ ರೀಡಿಂಗ್ ಪಾಸಿಟಿವ್ ಬಂದಿದೆ. ನೀವು ಅದನ್ನ ಆರಾಮಾಗಿ ತಗೊಳ್ಳಿ. ಅಂಡ್ ಮದ್ವೆ ಆಗದಲ್ಲೇ ಇರೋರ್ಗೆ ನೀವು ಪ್ರೀತಿಸ್ತಾ ಇರೋದು ನಿಮ್ಮ ಮನೆಯಲ್ಲಿ ಗೊತ್ತಿರಬಹುದು ಅಥವಾ ಗೊತ್ತಿಲ್ದಲೇ ಇರಬಹುದು. ಕೆಲವೊಂದು ಫ್ಯಾಮಿಲಿಲಿ ಬ್ಲಾಕೇಜಸ್ ಇರುತ್ತೆ. ಅದನ್ನ ಹೀಲ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಿಮ್ಮ ಪ್ರೀತಿಗೆ, ನಿಮ್ಮ ಮದುವೆಗೆ, ನಿಮ್ಮ ಲವ್ ಮ್ಯಾರೇಜ್ಗೆ ನಿಮ್ಮ ಫ್ಯಾಮಿಲಿಯಿಂದ ಪರ್ಮಿಷನ್ ಸಿಕ್ಕತ್ತೆ. ಆ ಬ್ಲಾಕೇಜಸ್ ನ ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನೋದನ್ನ ತೋರಿಸ್ತಿದೆ. ಡಿವೈನ್ ಟೈಮಿಂಗ್ ಅನ್ನೋದು ಇದೆ. ಆ ಡಿವೈನ್ ಟೈಮಿಂಗ್ ಅನ್ನೋದು ಬಂದಾಗ ನೀವಿಬ್ರು ಒಂದಾಗ್ತೀರಾ, ನಿಮ್ಮ ಮದುವೆ ಆಗತ್ತೆ ಅನ್ನೋದನ್ನ ಕೂಡ ತೋರಿಸ್ತಿದೆ. ಯಾರು ಕ್ಲಾಸಸ್ ನ ಪ್ರಾಪರ್ ಆಗಿ ಅಟೆಂಡ್ ಮಾಡ್ತಾ ಇನ್ನರ್ ವರ್ಕ್ ಮಾಡ್ತಾ ಇದ್ದೀರಾ, ಇದು 100% ನಿಮ್ಗೆ ಪಾಸಿಟಿವ್ ರೀಡಿಂಗ್ ಬಂದಿದೆ.
ನೀವುಗಳು ತುಂಬಾ ಜನ ನನ್ನ ಸ್ಟೂಡೆಂಟ್ಸ್ ಯಾರು ತುಂಬಾ ಚೆನ್ನಾಗಿ ಕ್ಲಾಸಸ್ ಅಟೆಂಡ್ ಮಾಡ್ತೀರಾ, ಇಬ್ರು ಸಿಂಗಲ್ ಇದ್ದೀರಾ ಅಂಥವ್ರಿಗೆ ನಿಮ್ಮ ಮ್ಯಾರೇಜು ನಿಮ್ಮ ಒಂದು ನೀವು ಪ್ರೀತಿಸ್ತಾ ಇರೋ ವ್ಯಕ್ತಿ ಜೊತೆನೆ ಆಗತ್ತೆ ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತಿದೆ. ಆದ್ರಿಂದ ನೀವು ಯಾರ್ಯಾರಿಗೆ ಎಷ್ಟೆಷ್ಟು ರೆಸೊನೇಟ್ ಆಗುತ್ತೆ ಅಷ್ಟು ತಗೊಳ್ಳಿ. ನಿಮ್ಗೆ ಎಷ್ಟು ರೆಸೊನೇಟ್ ಆಯ್ತು ಕಾಮೆಂಟ್ಸ್ ನಲ್ಲಿ ಹೇಳಿ, ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಟ್ರಾನ್ಸ್ಫಾರ್ಮೇಶನ್. ಮುಂದಿನ ಕ್ಲಾಸ್ನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಅ ರೀಸನ್. ಬಾಯ್, ಐ ಲವ್ ಯು ಆಲ್.